ಹಾಯ್ ಟೂಡಲ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಕ್ರಿಸ್ಪಿ ಪೊಟ್ಯಾಟೊ ರೋಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನೀವು ಕುಕ್ಕರ್ ತೊಗೋಬೇಕು. ಕುಕ್ಕರಲ್ಲಿ ಹಾಫ್ ವಾಟರ್ನ ಫಿಲ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ 4 ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಪ್ರಕಾರ ನೀವು ವೇರಿ ಮಾಡ್ಕೋಬೋದು. ಅದಾದಮೇಲೆ ನೀವು ಕುಕ್ಕರ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೋಬೇಕು, ಓನ್ಲಿ ಫಾರ್ 30 ಮಿನಿಟ್ಸ್. ಸೊ 30 ಮಿನಿಟ್ಸ್ ಆದಮೇಲೆ ಏನು ಪೊಟ್ಯಾಟೊ ಇರುತ್ತೋ ಅದು ತುಂಬ ಸಾಫ್ಟಾಗಿರುತ್ತೆ. ಸೊ ಅದನ್ನ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಪೌಡರ್ಸ್ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಹೋಗ್ತಾ ಇರ್ತೀನಿ, ಯು ಕ್ಯಾನ್ ನೋಟ್ ಇಟ್ ಡೌನ್. ಸೊ ಫಸ್ಟ್ನ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ, ದೆನ್ ಧನಿಯಾ ಪೌಡರ್, ದೆನ್ ಗರಂ ಮಸಾಲ ಪೌಡರ್, ದೆನ್ ನಾನು ಕ್ರಿಸ್ಪಿಗೋಸ್ಕರ ನಾನು ಸೆಸಮೆ ಸೀಡ್ಸ್ ಮತ್ತು ಬ್ರೆಡ್ ಕ್ರಮ್ಸ್ನ ಹಾಕ್ಕೋತಾ ಇದ್ದೀನಿ. ಸೊ ಬ್ರೆಡ್ ಕ್ರಮ್ಸ್ ನಾನು ಲೈಕ್ ಪೌಡರ್ ರೀತಿಯಲ್ಲಿ ನಾನು ಬ್ರೆಡ್ ಕ್ರಮ್ಸ್ ಬರುತ್ತೆ, ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ದೆನ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇವೆಲ್ಲ ನೀವು ಚೆನ್ನಾಗಿ ಕಲಸಿ ಬರುತ್ತಲ್ಲ ಆ ಥರ ಮಾಡಿಕೊಂಡು, ಅದಾದಮೇಲೆ ನಾನು ಇಲ್ಲಿ ಕಾರ್ನ್ ಸ್ಟಾರ್ಚ್ ಅಥವಾ ವೀಟ್ ಫ್ಲೋರ್ನ ತೊಗೊಂಡಿದ್ದೀನಿ. ಆದರೆ ನಾನಿಲ್ಲಿ ವೀಟ್ ಫ್ಲೋರ್ನ ತೊಗೊಂಡಿದ್ದೀನಿ. ಸೊ ಯು ಕ್ಯಾನ್ ಯೂಸ್ ಕಾರ್ನ್ ಸ್ಟಾರ್ಚ್ ಇನ್ಸ್ಟೆಡ್. ಸೊ ದೆನ್ ನೀವು ರೋಲ್ ಮಾಡಿಕೊಂಡು ಒಂದು ಸ್ವಲ್ಪ ವೀಟ್ ಫ್ಲೋರ್ ಅಥವಾ ಕಾರ್ನ್ ಸ್ಟಾರ್ಚ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಆಯಿಲ್ ಒಂದು ಸ್ವಲ್ಪ ಹಾಕ್ಕೊಂಡು ಕೈಗೂ ಮತ್ತು ಏನು ನಾವು ರೋಲ್ ಮಾಡಿಟ್ಟಿದ್ದೀವಲ್ಲ ಅದುವೇ, ಮತ್ತು ಅದನ್ನ ರೋಲ್ ಶೇಪ್ ಬರುತ್ತಲ್ಲ ಆ ಥರ ಕೊಡಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀವು ಚೆನ್ನಾಗಿ ರೋಲ್ ಮಾಡಿಕೊಂಡು ನೀವು ಎಲ್ಲನೂ ರೋಲ್ ಮಾಡಿಕೊಂಡು ಇಟ್ಕೋಬೇಕು. ದೆನ್ ನೀವು ಮೀಡಿಯಮ್ ಫ್ಲೇಮಲ್ಲಿ ಒಂದೊಂದಾಗಿ ಸ್ಲೋಲಿಯಾಗಿ ಹಾಕ್ತಾ ಹೋಗ್ತಾ ಇರಬೇಕು. ನೀವು ಎಲ್ಲನೂ ಒಂದೇ ಸತಿ ಹಾಕಿದ್ರೆ ಅಲ್ಲಿ ಅಂಟ್ಕೊಳ್ಳೋದು ಜಾಸ್ತಿ ಇರುತ್ತೆ. ಸೊ ನೀವು ಒಂದೊಂದೇ ಸ್ಲೋಲಿಯಾಗಿ ಹಾಕ್ತಾಯಿರಿ. ಸೊ ದೆನ್ ವಾಟ್ ಈಸ್ ರೆಡಿ? ಎಕ್ಸಾಕ್ಟ್ಲಿ, potato rolls is ready with the crispiest potato roll.